ಆ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿರೋ ನಷ್ಟಕ್ಕೂ ಆಮೇಲೆ ಹಿಂದಿನ ರಾತ್ರಿ ಮಲ್ಗೋ ಮುನ್ನ ಮಾಡಿದ ಒಂದು ಸಣ್ಣ ನಕಾರಾತ್ಮಕ ಆಲೋಚನೆಗೂ ಡೈರೆಕ್ಟ್ ಲಿಂಕ್ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬ್ತೀವಾ? ಖಂಡಿತ ಇಲ್ಲ ಅಲ್ವಾ? ಹೌದು. ನಾವೆಲ್ಲ ಅದನ್ನ ಬರೀ ಫಿಲಾಸಫಿ ಅಂತ ತಳ್ಳಿ ಹಾಕ್ತೀವಿ, ಬಿಸ್ನೆಸ್ ನಡೆಯೋದು ನಂಬರ್ಸ್ ಮೇಲೆ ಅಂತ ವಾದ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಅಂದ್ರೆ ಈ ಡೀಪ್ ಡೈವ್ನಲ್ಲಿ ಆ ನಂಬಿಕೆ ಸಂಪೂರ್ಣವಾಗಿ ಬದಲಾಗ್ಲಿದೆ. ಈ ಅದ್ಭುತವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ ಅಥವಾ ವೃತ್ತಿಜೀವನನ ಬಂಡವಾಳ, ಮಾರ್ಕೆಟ್ ಸೈಜ್ ಇವುಗಳ ಮೂಲಕ ಅಳಿತೀವಿ. ಆದರೆ ಜೇಮ್ಸ್ ಆಲನ್ ಅವರ ಆಸ್ ಎ ಮ್ಯಾನ್ ಥಿಂಕೆತ್ ಕೃತಿಯ ಆಧಾರದ ಮೇಲೆ ನಾವು ಮಾಡ್ತಿರೋ ಈ ಚರ್ಚೆ ಒಂದು ಹೊಸ ಆಯಾಮನೆ ತೆರೆದಿಡುತ್ತೆ. ಅಂದ್ರೆ ನಮ್ಮ ಗುಪ್ತ ಆಲೋಚನೆಗಳು ಮತ್ತೆ ನಮ್ಮ ಬಾಹ್ಯ ಜೀವನದ ಪರಿಸ್ಥಿತಿಗಳ ನಡುವೆ ಇರೋ ನಿಗೂಢ ಸಂಬಂಧನ ನಾವಿಂದು ಭೇದಿಸ್ತಾ ಇದ್ದೀವಿ. ಖಂಡಿತ. ಪ್ರತಿಯೊಬ್ಬ ವೃತ್ತಿಪರರು ತಮ್ಮ ಆಂತರಿಕ ಉದ್ದೇಶಗಳನ್ನ ಹೇಗೆ ಜೋಡಿಸಬೇಕು, ಆ ಮೂಲಕ ಸಾಧನೆ ಹೇಗೆ ಮಾಡಬೇಕು ಅನ್ನೋದೇ ಈ ಕೃತಿಯ ಮೂಲ ಉದ್ದೇಶ. ಹೌದು. ಆರಂಭಿಕ ಮಾನಸಿಕ ಗೊಂದಲದಿಂದ ಒಂದು ಸಂಪೂರ್ಣ ಪ್ರಾವೀಣ್ಯತೆ ಅಂದ್ರೆ ಟೋಟಲ್ ಮಾಸ್ಟ್ರಿ ಕಡೆಗೆ ಹೇಗೆ ಹೋಗೋದು ಅನ್ನೋದನ್ನ ಇದು ಹೇಳುತ್ತೆ. ಆಲೋಚನೆಗಳು ಬರೀ ಅಮೂರ್ತ ಅಲ್ಲ, ಅವು ನಾವು ಕಟ್ಟುತ್ತಿರುವ ಸಾಮ್ರಾಜ್ಯದ ಇಟ್ಟಿಗೆಗಳು. ನಿಜ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಲೇಖಕರು ಮನಸ್ಸು ಎಂಬ ಉದ್ಯಾನವನ ಅನ್ನೋ ಒಂದು ಅದ್ಭುತ ರೂಪಕನ ಬಳಸ್ತಾರೆ. ನಮ್ಮ ಮನಸ್ಸಿನ್ನ ಒಂದು ಫಲವತ್ತಾದ ಜಮೀನಿಗೆ ಹೋಲಿಸಿ. ಓಕೆ, ಉದ್ಯಾನವನ ಅಂದ್ರೆ ನಾವದ್ರಲ್ಲಿ ಏನನ್ನ ಬಿತ್ತುತ್ತೀವೋ ಅದೇ ಬೆಳೆಯುತ್ತೆ ಅಲ್ವಾ? ಹೌದೌದು. ಪ್ರತಿಯೊಂದು ಆಲೋಚನೆಯೂ ಭವಿಷ್ಯದ ಪರಿಸ್ಥಿತಿಗಳನ್ನು ನಿರ್ಧರಿಸುವ ಒಂದು ಬೀಜ. ನಾವು ಪ್ರಜ್ಞಾಪೂರ್ವಕವಾಗಿ ಒಳ್ಳೆಯ ಬೀಜಗಳನ್ನ ಬಿತ್ತಿಲ್ಲ ಅಂದ್ರೆ ಆ ಜಾಗ ಖಾಲಿ ಇರಲ್ಲ. ಆ ಜಾಗದಲ್ಲಿ ಕಳೆ ಬೆಳೆಯುತ್ತೆ. ಎಕ್ಸಾಕ್ಟ್ಲಿ. ನಕಾರಾತ್ಮಕತೆಯ ಆತಂಕದ ಕಳೆಗಳು ತಾವಾಗಿಯೇ ಹುಟ್ಟಿ ಇಡೀ ತೋಟನ ಆಕ್ರಮಿಸಿಕೊಳ್ಳುತ್ತವೆ. ನಮ್ಮ ಆಂತರಿಕ ಆಲೋಚನೆಗಳ ಉದ್ಯಾನವನವೇ ನಮ್ಮ ಬಾಹ್ಯ ಜೀವನದ ಸುಗ್ಗಿಯನ್ನ ಅಂದ್ರೆ ಎಕ್ಸ್ಟರ್ನಲ್ ಹಾರ್ವೆಸ್ಟ್ನ ನಿರ್ಧರಿಸುತ್ತೆ. ಒಂದ್ ಸೆಕೆಂಡ್, ನಾನಿಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಕೇಳ್ತೀನಿ. ಯಾವುದೇ ಬಿಸ್ನೆಸ್ ಪ್ಲಾನ್ ಇಲ್ದೆ ನಡೆಯುವ ಕಂಪನಿಯನ್ನು ನಿರ್ವಹಣೆ ಇಲ್ಲದ ಕಳೆ ಬೆಳೆದ ತೋಟಕ್ಕೆ ಹೋಲಿಸಬಹುದೇ? 100ಕ್ಕೆ 100 ಹೋಲಿಸಬಹುದು. ಒಬ್ಬ ನರಿತ ತೋಟಗಾರ ಅಂದ್ರೆ ಮಾಸ್ಟರ್ ಗಾರ್ಡ್ನರ್ ತನ್ನ ತೋಟದಲ್ಲಿರೋ ಕಳೆಗಳನ್ನ ಹೇಗೆ ನಿರ್ದಾಕ್ಷಿಣ್ಯವಾಗಿ ಕೀಳ್ತಾನೋ ಹಾಗೆ ನಾವು ನಕಾರಾತ್ಮಕ ಆಲೋಚನೆಗಳನ್ನ ತೆಗೆದುಹಾಕಬೇಕು. ಆದ್ರೆ ನಮ್ಮ ಮನಸ್ಸಿನಲ್ಲಿ ಕಳೆಗಳು ಬೆಳಿತಿವೆ ಅಂತ ನಾವು ಗುರ್ತಿಸೋದು ಹೇಗೆ? ಬಿಸ್ನೆಸ್ನಲ್ಲಿ ಎಲ್ರೂ ಬ್ಯುಸಿ ಇರ್ತಾರೆ. ನೋಡಿ, ಇದನ್ನು ಅಳೆಯೋದು ಬಹಳ ಸುಲಭ. ಕೇವಲ ನಮ್ಮ ಫಲಿತಾಂಶಗಳನ್ನು ಗಮನಿಸಿದರೆ ಸಾಕು. ನಾವು ಸಂಕಟದಲ್ಲಿ ಇದ್ದೀವಾ ಅಥವಾ ಆನಂದದಲ್ಲಿದ್ದೀವಾ ಅಂತ ನೋಡಬೇಕು. ಅಂದ್ರೆ ಬಿಸ್ನೆಸ್ನಲ್ಲಿ ನಿರಂತರವಾಗಿ ಹಿನ್ನಡೆ ಆಗ್ತಾ ಇದ್ರೆ, ಟೀಮ್ನಲ್ಲಿ ಅಶಾಂತಿ ಇದ್ರೆ ಅದು ಕಳೆ ಬೆಳೆದಿದೆ ಅನ್ನೋದರ ಸೂಚನೆ. ಹೌದು. ಬಾಹ್ಯ ಪರಿಸ್ಥಿತಿಗಳು ನಮ್ಮ ಆಂತರಿಕ ಸ್ಥಿತಿಯ ಕನ್ನಡಿಯಷ್ಟೇ. ಈ ಕಳೆಗಳನ್ನು ಗುರುತಿಸಿದ ಮೇಲೆ ಗುರಿಯಿಲ್ಲದ ಅಲೆದಾಟದಿಂದ ಉದ್ದೇಶಪೂರ್ವಕ ಚಿಂತನೆಯೆಡೆಗೆ ಅಂದ್ರೆ ಇಂಟೆನ್ಷನಲ್ ಥಿಂಕಿಂಗ್ ಕಡೆಗೆ ನಾವು ಶಿಫ್ಟ್ ಆಗಬೇಕು. ಈ ಟ್ರಾನ್ಸಿಷನ್ ಬಗ್ಗೆ ಲೇಖಕರು ಕೆಲವು ನೈಜ ಪ್ರಪಂಚದ ಸನ್ನಿವೇಶಗಳನ್ನ ಕೊಡ್ತಾರಲ್ವಾ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. 3 ವಿಭಿನ್ನ ವ್ಯಕ್ತಿಗಳ ಉದಾಹರಣೆ ಇದೆ ಇದರಲ್ಲಿ. ಮೊದಲನೇದು ಬಡತನದಲ್ಲಿರೋ ಮತ್ತು ಸದಾ ಇತರರನ್ನ ದೂಷಿಸುವ ಒಬ್ಬ ಕಾರ್ಮಿಕನ ಕಥೆ. ಲೈಕ್ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಸದಾ ತನ್ನ ಮ್ಯಾನೇಜರ್ನ ಅಥವಾ ಕಂಪನಿ ಪಾಲಿಸಿಗಳನ್ನ ದೂಷಿಸುವ ಉದ್ಯೋಗಿ ತರ. ಎಕ್ಸಾಕ್ಟ್ಲಿ. ಅವನು ಕೆಲ್ಸದಿಂದ ನುಣ್ಚ್ಕೊಳ್ತಾನೆ, ಆದ್ರೆ ಪ್ರಮೋಷನ್ ಸಿಗ್ಲಿಲ್ಲ ಅಂತ ಒದ್ದಾಡ್ತಾನೆ. ತನ್ನ ಆಲಸ್ಯದ ಆಲೋಚನೆಗಳೇ ತನ್ನ ದುಸ್ಥಿತಿಗೆ ಕಾರಣ ಅಂತ ಅವನಿಗೆ ಗೊತ್ತಿಲ್ಲ. ಆಮೇಲೆ ಎರಡನೇ ಉದಾಹರಣೆ ಅಪ್ರಾಮಾಣಿಕ ಮಾಲೀಕನದ್ದು ಅಲ್ವಾ? ಹೆಚ್ಚು ಲಾಭದ ಆಸೆಯಿಂದ ಕಾರ್ಮಿಕರಿಗೆ ಅನ್ಯಾಯ ಮಾಡೋನು. ಹೌದು. ಇದು ಶಾರ್ಟ್ಕಟ್ ಬಳಸಿ ತಾತ್ಕಾಲಿಕ ಲಾಭ ಮಾಡೋ ಬಿಸ್ನೆಸ್ ಮ್ಯಾನ್ಗೆ ಸಮ. ಅವನು ದಿವಾಳಿಯಾದಾಗ ಮಾರ್ಕೆಟ್ನ ದೂಷಿಸ್ತಾನೆ ಹೊರತು ತನ್ನ ವಂಚಕ ಬುದ್ಧಿಯನ್ನಲ್ಲ. ಆದ್ರೆ ಆ ಮೂರನೇ ಕಥೆ ನಂಗಂತೂ ಬಹಳ ಸ್ಫೂರ್ತಿದಾಯಕ ಅನಿಸ್ತು. ಒಂದು ಅತ್ಯಂತ ಕಿರಿದಾದ ಅನಾರೋಗ್ಯಕರವಾದ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಿರೋ ಯುವಕನ ಕಥೆ. ನಿಜ. ಮೇಲ್ನೋಟಕ್ಕೆ ಅವನ ಪರಿಸ್ಥಿತಿ ದಯನೀಯವಾಗಿದೆ. ಆದ್ರೆ ಅವನ ಮನಸ್ಸಿನಲ್ಲಿ ಆ ಕೊಠಡಿಯ ಇಕ್ಕಟ್ಟಿಲ್ಲ. ಅವನು ಉನ್ನತ ಆದರ್ಶಗಳ, ಉದ್ದೇಶಪೂರ್ವಕ ಆಲೋಚನೆಗಳನ್ನ ಮಾಡ್ತಾನೆ. ಆ ಆಂತರಿಕ ಮನಸ್ಥಿತಿಯ ಬದಲಾವಣೆಗಳು ಅವನ ವೃತ್ತಿಪರ ಫಲಿತಾಂಶಗಳ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವ ಬೀರ್ತವೆ. ಖಂಡಿತ. ಆತನ ಆಲೋಚನೆಗಳು ಎಷ್ಟು ಪ್ರಬಲವಾಗ್ತವೆ ಅಂದ್ರೆ ಆ ಕಿರಿದಾದ ಕೊಠಡಿ ಅವನನ್ನ ಹಿಡಿದಿಟ್ಕೊಳ್ಳೋಕೆ ಸಾಧ್ಯವೇ ಆಗಲ್ಲ. ಅವನು ಮುಂದೆ ಜಾಗತಿಕ ಮಟ್ಟದ ನಾಯಕನಾಗಿ ಬೆಳೀತಾನೆ. ವಾವ್! ಆದ್ರೆ ಇಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಕಷ್ಟಕರವಾದ ಆರ್ಥಿಕ ಪರಿಸ್ಥಿತಿಗಳು ಬಂದಾಗ, ಲೈಕ್ ಎಕನಾಮಿಕ್ ರಿಸೆಷನ್ ಇದ್ದಾಗ, ನಮ್ಮ ಸೋಲಿಗ ಬೇರೆಯವರನ್ನ ದೂಷಿಸೋದು ತುಂಬಾ ಸುಲಭ ಅಲ್ವಾ?
ಹೌದು, ಸುಲಭ. ಆದ್ರೆ ಅದನ್ನೇ ನಾವು ಫಿಕ್ಸ್ಡ್ ಪರ್ಸ್ಪೆಕ್ಟಿವ್ ಅಂದ್ರೆ ಸ್ಥಿರ ದೃಷ್ಟಿಕೋನ ಅನ್ನೋದು. ಪರಿಸ್ಥಿತಿಗಳೇ ಎಲ್ಲದಕ್ಕೂ ಕಾರಣ ಅಂತ ದೂಷಿಸೋದು ಮೂರ್ಖತನ ಅಂತ ಕೃತಿ ಹೇಳುತ್ತೆ. ಹಾಗಾದ್ರೆ ಗ್ರೋತ್ ಮೈಂಡ್ಸೆಟ್ ಇರೋ ನಾಯಕ ಆ ಸವಾಲುಗಳನ್ನ ಹೇಗೆ ನೋಡ್ತಾನೆ? ಲೇಖಕರು ಒಂದು ಅದ್ಭುತವಾದ ಸತ್ಯ ಹೇಳ್ತಾರೆ. ಪರಿಸ್ಥಿತಿಗಳು ಮನುಷ್ಯನನ್ನ ಸೃಷ್ಟಿಸೋದಿಲ್ಲ, ಬದಲಾಗಿ ಆತನ ಅಸಲಿ ವ್ಯಕ್ತಿತ್ವವನ್ನ ಆತನಿಗೆ ಪರಿಚಯಿಸುತ್ತವೆ. ವಿವೇಕಯುತ ನಾಯಕ ಸವಾಲುಗಳನ್ನ ಕಲಿಯುವ ಅವಕಾಶಗಳಾಗಿ ನೋಡ್ತಾನೆ. ಅಂದ್ರೆ ಮಾರ್ಕೆಟ್ ಕುಸಿಯೋದು ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಆದ್ರೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿದೆ. ಎಕ್ಸಾಕ್ಟ್ಲಿ, ಇದೇ ಗ್ರೋತ್ ಮೈಂಡ್ಸೆಟ್. ಈ ಆಲೋಚನೆಗಳು ಬರೀ ಬ್ಯಾಂಕ್ ಬ್ಯಾಲೆನ್ಸ್ನ ಮಾತ್ರವಲ್ಲ, ನಮ್ಮ ಭೌತಿಕ ದೇಹವನ್ನು ಅಂದ್ರೆ ಫಿಸಿಕಲ್ ಹೆಲ್ತ್ನ ಕೂಡ ಬದಲಾಯಿಸುತ್ತವೆ ಅನ್ನೋದು ಇನ್ನೊಂದು ಅಚ್ಚರಿಯ ವಿಚಾರ. ಹೌದಾ? ಆಲೋಚನೆಗಳು ಭೌತಿಕ ದೇಹದ ಆರೋಗ್ಯದ ಮೇಲೆ ಅಷ್ಟು ನಿಖರವಾದ ಪ್ರಭಾವ ಬೀರುತ್ತವಾ? ಖಂಡಿತ. ವಿಜ್ಞಾನ ಕೂಡ ಇದನ್ನ ಒಪ್ಕೊಳ್ಳುತ್ತೆ. ಭಯ, ಆತಂಕ ಮತ್ತು ಅಶುದ್ಧ ಆಲೋಚನೆಗಳು ನಮ್ಮ ನರಮಂಡಲವನ್ನು ಅಂದ್ರೆ ನರ್ವಸ್ ಸಿಸ್ಟಮ್ನ ಹಾಳು ಮಾಡುತ್ತವೆ. ಮೆದುಳು ನಿರಂತರವಾಗಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಓ, ಹಾಗಾಗಿ ರೋಗದ ಭಯದಲ್ಲಿ ಬದುಕುವವರೇ ರೋಗಕ್ಕೆ ಬೇಗ ತುತ್ತಾಗುತ್ತಾರೆ ಅನ್ನೋದು ನಿಜ. ಅದೇ ಶುದ್ಧ ಆಲೋಚನೆಗಳು ದೇಹಕ್ಕೆ ಯೌವನ ಮತ್ತೆ ಚೈತನ್ಯ ಕೊಡುತ್ತೆ. ಹೌದು. ಈಗ ನೀವೇ ಯೋಚಿಸಿ, ನಮ್ಮ ಭೌತಿಕ ದೇಹವೇ ನಮ್ಮ ಆಲೋಚನೆಗಳಿಗೆ ಇಷ್ಟೊಂದು ನಿಖರವಾಗಿ ಪ್ರತಿಕ್ರಿಯಿಸುತ್ತೆ ಅಂದ್ರೆ ನಾವು ಕಟ್ಟುತ್ತಿರುವ ವ್ಯಾಪಾರ ಕೂಡ ನಮ್ಮ ಆರೋಗ್ಯದ ವಿಸ್ತರಣೆ ಅಲ್ವಾ? ಖಂಡಿತವಾಗಿಯೂ. ಒಂದು ಅನಾರೋಗ್ಯಕರ ಆತಂಕದ ಮನಸ್ಸು ತಾನು ಕಟ್ಟೋ ಕಂಪನಿಯಲ್ಲೂ ಆತಂಕವನ್ನೇ ಹರಡುತ್ತೆ. ಬಿಸ್ನೆಸ್ ಕೂಡ ಆ ಫೌಂಡರ್ನ ಮಾನಸಿಕ ವಿಸ್ತರಣೆನೆ. ಡೆಫಿನೆಟ್ಲಿ. ಹಾಗಾಗಿ ನಾವೀ ಸ್ವಯಂ ಸೀಮಿತಗೊಳಿಸುವ ನಂಬಿಕೆಗಳನ್ನ ಅಂದ್ರೆ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ಸ್ನ ಬೇರು ಸಹಿತ ಕೇಳಬೇಕು. ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದೆ. ಆ ಗೈಡ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನಮ್ಮ ಆಲಿಸೋರಿಗೆ ಇದು ಬಹಳ ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಆಗುತ್ತೆ. ಅನುತ್ಪಾದಕ ಆಲೋಚನೆಗಳನ್ನ ತೆಗೆಯೋದು ಹೇಗೆ? ಹಂತ 1, ಸೆಲ್ಫ್ ಅನಾಲಿಸಿಸ್. ಅಂದ್ರೆ ನಮ್ಮ ಆಲೋಚನೆಗಳನ್ನು ಮತ್ತು ಅವುಗಳ ಪರಿಣಾಮಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು. 1 ವಾರ ಕಾಲ ನಾನೀಗ ಏನ್ ಯೋಚಿಸ್ತಾ ಇದ್ದೀನಿ ಅಂತ ಜಡ್ಜ್ಮೆಂಟ್ ಇಲ್ಲದೆ ಅಬ್ಸರ್ವ್ ಮಾಡಬೇಕು. ಓಕೆ, ಮೊದಲು ಕಳೆ ಎಲ್ಲಿದೆ ಅಂತ ಹುಡುಕೋದು. ಆಮೇಲೆ ಹಂತ 2 ಏನು? ಹಂತ 2, ಆ ನಕಾರಾತ್ಮಕ ಆಲೋಚನಾ ಮಾದರಿಗಳನ್ನು ಗುರುತಿಸಿ ಅವುಗಳ ಸ್ಥಾನದಲ್ಲಿ ಶಕ್ತಿಗೊಳಿಸುವ ಮಾನಸಿಕ ಮಾದರಿಗಳನ್ನ ಅಂದ್ರೆ ಎಂಪವರಿಂಗ್ ಮೆಂಟಲ್ ಮಾಡೆಲ್ಸ್ನ ಸ್ಥಾಪಿಸುವುದು. ಲೈಕ್, ಈ ಮೀಟಿಂಗ್ ಫ್ಲಾಪ್ ಆಗತ್ತೆ ಅನ್ನೋ ಬದಲು ನಾನು ಇದಕ್ಕೆ ಬೆಸ್ಟ್ ಪ್ರಿಪ್ರೇಷನ್ ಮಾಡಿದೀನಿ ಅಂತ ರೀಪ್ಲೇಸ್ ಮಾಡೋದಲ್ವಾ? ಎಕ್ಸಾಕ್ಟ್ಲಿ. ಆ ಜಾಗನ ಖಾಲಿ ಬಿಡಬಾರ್ದು. ಒಳ್ಳೆ ಬೀಜ ಬಿತ್ತಬೇಕು. ಗುರಿಯಿಲ್ಲದ ಚಿಂತನೆಯಂತ ಉದ್ದೇಶಪೂರ್ವಕ ಗುರಿ ಸಾಧನೆಯತ್ತ ಸಾಗಲು ದೈನಂದಿನ ಮತ್ತು ಬೆಳಗಿನ ಅಭ್ಯಾಸಗಳು ಬಹಳ ಮುಖ್ಯ ಆಗುತ್ತೆ. ಮಾರ್ನಿಂಗ್ ಹ್ಯಾಬಿಟ್ಸ್. ಹೌದು, ಮುಂಜಾನೆ ನಾವು ಹೇಗೆ ಶುರು ಮಾಡ್ತೀವಿ ಅನ್ನೋದು ಇಡೀ ದಿನನ ಡಿಸೈಡ್ ಮಾಡುತ್ತೆ. ಎಂಥ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬೇಕು? ಪ್ರತಿದಿನ ಮುಂಜಾನೆ ಪ್ರಶಾಂತವಾದ ಮತ್ತು ಉತ್ಪಾದಕ ಮನಸ್ಥಿತಿಯನ್ನ ಬೆಳೆಸುವ ಸಿಂಪಲ್ ವ್ಯಾಯಾಮಗಳನ್ನ ಮಾಡಬೇಕು. ಲೈಕ್ 10 ನಿಮಿಷ ಶಾಂತವಾಗಿ ಕೂತು ಏಕಾಗ್ರತೆಯಿಂದ ನಮ್ಮ ಕರ್ತವ್ಯ ನಿರ್ವಹಿಸುವ ಮತ್ತು ಶುದ್ಧ ಆಲೋಚನೆಗಳ ಸಂಕಲ್ಪ ಮಾಡಬೇಕು. ನೆನ್ನೆಯ ಪ್ರಾಬ್ಲಮ್ಸ್ ಬಗ್ಗೆ ಯೋಚಿಸುವ ಬದಲು ಆ ದಿನದ ಫೋಕಸ್ಡ್ ಇಂಟೆಂಟ್ನ ಸೆಟ್ ಮಾಡಬೇಕು. ಇದು ನಮ್ಮ ಕೆರಿಯರ್ ಗೋಲ್ಸ್ ಜೊತೆ ಆಲೋಚನೆಗಳನ್ನ ಅಲೈನ್ ಮಾಡುತ್ತೆ. ಹೌದು. ಈಗ ನಾವು ಕಳೆ ತೆಗೆದ್ವಿ, ಒಳ್ಳೆ ಬೀಜ ಬಿತ್ವಿ. ಈ ಪ್ರಯಾಣದ ಅಂತಿಮ ಮತ್ತು ಅತ್ಯುನ್ನತ ಹಂತದ ಬಗ್ಗೆ ಮಾತಾಡೋಣ. ಅದೇ ಶಾಂತತೆ ಅಥವಾ ಪ್ರಶಾಂತತೆ, ಸೆರೆನಿಟಿ. ಆದ್ರೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಬಿಕ್ಕಟ್ಟುಗಳು ಎದುರಾದಾಗ, ಅಂದ್ರೆ ಎಕ್ಸ್ಟರ್ನಲ್ ಬಿಸ್ನೆಸ್ ಕ್ರೈಸಿಸ್ ಇದ್ದಾಗ ಈ ಶಾಂತತೆ ಹೇಗೆ ಕೆಲಸ ಮಾಡುತ್ತೆ? ಬಾಹ್ಯ ವ್ಯಾಪಾರ ಬಿಕ್ಕಟ್ಟುಗಳನ್ನ ಸಮರ್ಥವಾಗಿ ನಿಭಾಯಿಸಲು ಆಂತರಿಕ ಶಾಂತತೆ ಬಹಳ ಸಹಾಯ ಮಾಡುತ್ತೆ. ಉನ್ನತ ಮಟ್ಟದ ಬಿಸ್ನೆಸ್ ಡಿಸಿಷನ್ಸ್ ತಗೊಳ್ಳುವಾಗ ಶಾಂತವಾಗಿರೋದು ಒಂದು ಅತ್ಯಮೂಲ್ಯ ಕಾರ್ಯತಂತ್ರದ ಅನುಕೂಲ. ಅಂದ್ರೆ ಅದೊಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಅಂತೀರಾ? ಆದ್ರೆ ನನಗೊಂದು ಡೌಟ್ ಇದೆ. ಇಂದಿನ ಸ್ಪರ್ಧಾತ್ಮಕ ಮತ್ತು ಅಗ್ರೆಸಿವ್ ಕಾರ್ಪೊರೇಟ್ ಜಗತ್ತಿನಲ್ಲಿ ಶಾಂತತೆಯನ್ನ ದೌರ್ಬಲ್ಯ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ಳುವ ಅಪಾಯ ಇಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸ್ಬೋದು. ಆದ್ರೆ ನೈಜ ಬಲ ಇರೋದೇ ಸ್ವಯಂ ನಿಯಂತ್ರಣದಲ್ಲಿ. ಕೂಗಾಡೋದು, ಪ್ಯಾನಿಕ್ ಆಗೋದು ನಿಯಂತ್ರಣ ಕಳೆದುಕೊಂಡಿರುವುದರ ಸಂಕೇತ. ಪ್ರಶಾಂತತೆಯೇ ಅಂತಿಮ ಶಕ್ತಿ. ವಾವ್, ಪ್ರಶಾಂತತೆಯೇ ಪರಮಾದ್ಭುತ ಅಧಿಕಾರ. ಹಾಗಾದ್ರೆ ತೀವ್ರ ಒತ್ತಡದ ವ್ಯಾಪಾರ ಮಾತುಕತೆಗಳಲ್ಲಿ, ಅಂದ್ರೆ ಹೈ ಪ್ರೆಷರ್ ಬಿಸ್ನೆಸ್ ನೆಗೋಸಿಯೇಷನ್ಸ್ನಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು? ಅಲ್ಲಿ ನಾವು ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಳುವ ಮೂಲಕ ಇತರರಿಗೆ ಹೇಗೆ ಹೊಂದ್ಕೊಳ್ಬೋದು ಅನ್ನೋದನ್ನ ಲೇಖಕರು ವಿವರಿಸ್ತಾರೆ. ವ್ಯವಹಾರದ ತೀವ್ರ ಬೆಳವಣಿಗೆಯ ಘಟ್ಟಗಳಲ್ಲಿ ಲೀಡರ್ಸ್ ಭಾವನಾತ್ಮಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲೇಬೇಕು.
ಇದಕ್ಕೆ ಯಾವುದಾದ್ರೂ ನಿರ್ದಿಷ್ಟ ಮಾನಸಿಕ ತಂತ್ರಗಳಿವೆಯಾ? ಪ್ರಮುಖ ನಿರ್ಧಾರಗಳನ್ನ ತಗೊಳ್ಳೋ ಮುನ್ನ ಮೈಂಡ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ? ಖಂಡಿತ ಇದೆ. ಇದಕ್ಕೊಂದು ಸಂಕ್ಷಿಪ್ತ ಮೈಂಡ್ಫುಲ್ನೆಸ್ ಅಭ್ಯಾಸ ಇದೆ. ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮೊದಲು ಆಲೋಚನಾ ಪ್ರಕ್ರಿಯೆಗಳನ್ನು ಸ್ಪಷ್ಟಪಡಿಸಲು ನಿಮ್ಮ ಹೃದಯಕ್ಕೆ ನೀವೇ ಶಾಂತವಾಗಿರು, ಸುಮ್ಮನಿರು ಅಂತ ಹೇಳ್ಕೋಬೇಕು. ಶಾಂತವಾಗಿರು, ಸುಮ್ಮನಿರು. ಇಂಗ್ಲಿಷ್ನಲ್ಲಿ ಪೀಸ್ ಬಿ ಸ್ಟಿಲ್ ಅಂತಾರಲ್ಲ, ಹಾಗೆ. ಇದು ಕೇವಲ 3 ಪದಗಳಾದ್ರೂ ನರಮಂಡಲಕ್ಕೆ ನಾವು ಕೊಡೋ ಕಮಾಂಡ್ ರೀತಿ ಕೆಲಸ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಇದು ಮೆದುಳಿನಲ್ಲಿ ನಡೆಯುತ್ತಿರುವ ಭಾವನಾತ್ಮಕ ಬಿರುಗಾಳಿಯನ್ನ ತಡೆದು ಫೋಕಸ್ನ ತರುತ್ತೆ. ಯಾರು ಶಾಂತವಾಗಿರ್ತಾರೋ ಅವ್ರ ಜೊತೆ ಜನ ಬಿಸ್ನೆಸ್ ಮಾಡೋಕೆ ಇಷ್ಟಪಡ್ತಾರೆ. ಇದು ನಿಜಕ್ಕೂ ಕಣ್ತೆರೆಸುವಂಥ ಮಾತು. ಆಲೋಚನೆಗಳು ಕೇವಲ ಬೀಜಗಳಷ್ಟೇ ಅಲ್ಲ, ಅವು ನಮ್ಮ ಇಡೀ ಸಾಮ್ರಾಜ್ಯವನ್ನ ಕಾಯುವ ಶಕ್ತಿ. ಆರಂಭಿಕ ಗೊಂದಲದಿಂದ ಟೋಟಲ್ ಮಾಸ್ಟ್ರಿವರೆಗಿನ ಈ ಜರ್ನಿ ಅದ್ಭುತವಾಗಿದೆ. ಹೌದು. ಈ ಇಡೀ ಆಳವಾದ ಚರ್ಚೆಯನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಪರಿವರ್ತನೆಗಾಗಿ ನಾವು 3 ಪ್ರಮುಖ ತತ್ವಗಳಾಗಿ ಸಮ್ಮರೈಸ್ ಮಾಡಬಹುದು. ಆ 3 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಯಾವುದು ಅಂತ ನಮ್ಮೆಲ್ಲರಿಗೂ ಒಮ್ಮೆ ತಿಳಿಸ್ಬಿಡಿ. ತತ್ವ 1, ನೀವು ನಿಮ್ಮ ಆಲೋಚನೆಗಳೆಂಬ ಉದ್ಯಾನವನದ ನುರಿತ ತೋಟಗಾರರು. ಥಾಟ್ಸ್ ಆರ್ ಸೀಡ್ಸ್. ತತ್ವ 2, ಬಾಹ್ಯ ಪರಿಸ್ಥಿತಿಗಳು ನಿಮ್ಮನ್ನ ಸೃಷ್ಟಿಸುವುದಿಲ್ಲ, ಬದಲಿಗೆ ನಿಮ್ಮ ನೈಜತೆಯನ್ನು ನಿಮಗೆ ತೋರಿಸುತ್ತವೆ. ಅಂದ್ರೆ ಸರ್ಕಮ್ಸ್ಟಾನ್ಸಸ್ ರಿವೀಲ್ ದ ಪರ್ಸನ್. ಆಮೇಲೆ 3ನೇದು ತತ್ವ 3, ಸ್ವಯಂ ನಿಯಂತ್ರಣವೇ ಶಕ್ತಿ ಮತ್ತು ಪ್ರಶಾಂತತೆಯೇ ಪರಮಾದ್ಭುತ ಅಧಿಕಾರ. ಸೆರೆನಿಟಿ ಇಸ್ ಪವರ್. ಗ್ರೇಟ್. ಈ 3 ತತ್ವಗಳನ್ನ ವೃತ್ತಿಪರ ಗುರಿಗಳೊಂದಿಗೆ ಜೋಡಿಸಲು ಪ್ರತಿದಿನ ಕಡ್ಡಾಯವಾಗಿ ಚಿಂತನಾ ಅಭ್ಯಾಸಗಳನ್ನ ಮಾಡ್ಲೇಬೇಕು. ಗುರಿಯಿಲ್ಲದ ಚಿಂತನೆಯಿಂದ ಫೋಕಸ್ಡ್ ಅಚೀವ್ಮೆಂಟ್ ಕಡೆಗೆ ಹೋಗೋಕೆ ಇದೊಂದೇ ದಾರಿ. ಖಂಡಿತ. ಪ್ರತಿದಿನ ನಮ್ಮ ಮನಸ್ಸಿನ ತೋಟನ ವಾಚ್ ಮಾಡ್ತಾ ಇರಬೇಕು, ಕಳೆ ಕೀಳ್ತಾ ಇರಬೇಕು. ಇದೊಂದು ಅತ್ಯಮೂಲ್ಯವಾದ ಚರ್ಚೆ. ಈ ಡೀಪ್ ಡೈವ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ವಿಚಾರವನ್ನ ನಾವು ಯೋಚಿಸಲೇಬೇಕು. ನಮ್ಮ ಪ್ರಸ್ತುತ ವೃತ್ತಿಜೀವನ ಮತ್ತು ಪರಿಸ್ಥಿತಿಗಳು ನಮ್ಮ ಹಿಂದಿನ ಗುಪ್ತ ಆಲೋಚನೆಗಳ ನಿಖರವಾದ ಪ್ರತಿಬಿಂಬವೇ ಆಗಿದ್ದರೆ? ಹೌದು. ಈ ಕ್ಷಣದಲ್ಲಿ, ನಿಖರವಾಗಿ ಇದೇ ಕ್ಷಣದಲ್ಲಿ ನಾವು ಮಾಡುತ್ತಿರುವ ಆಲೋಚನೆಗಳು ನಮ್ಮ ಭವಿಷ್ಯದ ಯಾವ ನಿರ್ದಿಷ್ಟ ವಾಸ್ತವವನ್ನು ಸೃಷ್ಟಿಸುತ್ತಿವೆ? ಇದನ್ನ ಪ್ರತಿಯೊಬ್ರೂ ತಮ್ಮನ್ನ ತಾವು ಕೇಳಿಕೊಳ್ಳಬೇಕು. ಶುಭವಾಗಲಿ.